ಬೆಳಗಾವಿ ಬಾಗಲಕೋಟ ಮಾದರಿಯಂತೆ ಕಬ್ಬಿನ ಬೆಲೆ ನಿಗದಿಪಡಿಸಬೇಕು. ಚೌಡಾಪುರದಲ್ಲಿ ರೈತರ ತೀವ್ರ ಪ್ರತಿಭಟನೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಚೌಡಾಪುರ ಗ್ರಾಮದಲ್ಲಿ ವಿವಿಧ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಕಬ್ಬಿನ ಬೆಲೆ ನಿಗದಿ ಕುರಿತಂತೆ ಬೃಹತ್ ಪ್ರತಿಭಟನೆ ಜರುಗಿತು. ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಮಾದರಿಯಂತೆ ಕಬ್ಬಿನ ಬೆಲೆಯನ್ನ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿದ ರೈತರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು 4 ಗಂಟೆಗಳ ಕಾಲ ಘೋಷಣೆಗಳೊಂದಿಗೆ ಪ್ರತಿಭಟನೆ ನಡೆಸಿದರು. ರೈತರು ಸರ್ಕಾರದಿಂದ ಎಫ್ಆರ್ಪಿ, ಕಟ್ಟಿಂಗ್ ಚಾರ್ಜ್ ಮತ್ತು ಟ್ರಾನ್ಸ್ಪೋರ್ಟ್ ವೆಚ್ಚಗಳನ್ನು ನಿಗದಿಪಡಿಸಿದ ನಂತರವೇ ಕಾರ್ಖಾನೆಗಳು ಪ್ರಾರಂಭವಾಗಬೇಕು ಎಂದು ಒತ್ತಾಯಿಸಿದರು. ಈ ಪ್ರತಿಭಟನೆಯ ಪರಿಣಾಮವಾಗಿ ದೇವಲಗಾಣಗಾಪುರದತ್ತ ತೆರಳುತ್ತಿದ್ದ ಭಕ್ತಾದಿಗಳಿಗೆ ತಾತ್ಕಾಲಿಕ ಸಂಚಾರ ಅಡಚಣೆ ಉಂಟಾಯಿತು. ಎಲ್ಲ ರೈತ ಬಾಂಧವರು ಸಹಕರಿಸಬೇಕು. ಇಲ್ಲಿ ಯಾಕಂದ್ರೆ ಇದು ಇರಂಗಿಲ್ಲ, ನಮ್ಮ ಬೇಡಿಕೆಗಳ ಹೋಗ್ಬೇಕಾಗ್ಯದ. ಇಲ್ಲಿ ಟಾರ್ಗೆಟ್ ಮಾಡ್ತಕ್ಕಂಥ ವಿಚಾರನ ಯಾರು ಅದಕ್ಕೆ ಕೈ ತಗೊಳಕ್ ಹೋಗ್ಬಾರ್ದು. ನಂಬರ್ 1. ನಂಬರ್ 2ನೇ ಅಂಶ ಏನು, ನಮಗೆ ಸಮಸ್ಯೆಗೆ ಪರಿಹಾರನ್ನ ಕಾಣ್ತಕ್ಕಂಥ ರೀತಿಯಲ್ಲಿ ನಾವು ಹೆಚ್ಚಾಗಬೇಕು. ಸ್ಥಳಕ್ಕೆ ಧಾವಿಸಿದ ತಾಲೂಕು ದಂಡಾಧಿಕಾರಿ ಸಂಜೀವ್ ಕುಮಾರ್ ದಾಸರ್, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶನಾಲಯದ ಅಧಿಕಾರಿಗಳು ರೈತರ ಮನವಿ ಯಾಕಂದ್ರೆ ಸ್ಕೂಲ್ ಹುಡುಗರು ನಡ್ಕೊತ ಸರ್ 7 ಬಂದ್ರೆ ಅನುಪತ್ರ ಕೊಡ್ರಿ. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ರೈತ ನಾಯಕರಾದ ಅತುನರ್ ನೀ ಶ್ರೀಗಳು ಹೇಳಿದ್ರು, ಅತಿವೃಷ್ಟಿಯಿಂದ ನಮ್ಮ ಪ್ರದೇಶದಲ್ಲಿ ಬೆಳೆಗಳು ನಾಶವಾಗಿದೆ, ರೈತರು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ತಕ್ಷಣ ಪರಿಹಾರ ಹಣ ಬಿಡುಗಡೆ ಮಾಡಬೇಕು ಹಾಗೂ ಕಬ್ಬಿಗೆ ಸರಿಯಾದ ಬೆಲೆ ನಿಗದಿಪಡಿಸಬೇಕು ಎಂದು ಬೇಡಿಕೆ ಮಂಡಿಸಿದ್ರು. ಚೌಡಾಪುರ ಮಧ್ಯಭಾಗ ಇವತ್ತೊಂದು ರಸ್ತೆ ತಡೆ ಮತ್ತು ರೈತರ ಬೇಡಿಕೆಗಳ ಕುರಿತು ಹೋರಾಟವನ್ನ ಎಲ್ಲ ರೈತರ ಒಂದು ಸಮ್ಮುಖದೊಳಗ ನಾವು ಹಮ್ಮಿಕೊಂಡಿದ್ದು, ರೈತರಿಗೆ ಏನು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಇವತ್ತೆಲ್ಲ ಬೆಳೆಯನ್ನ ಹಾಳಾಗಿ ತೊಗರಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಇನ್ನಿತರ ಬೆಳೆಗಳು ಇವತ್ತು ಮಳೆಯ ಹಾಗೂ ನದಿಯ ನೀರಿನಿಂದ ಎಲ್ಲವನ್ನ ನಾಶವಾಗಿದೆ. ನಮ್ಮ ರೈತರಿಗೆ ಪರಿಹಾರವನ್ನ ಸರ್ಕಾರ ಕೊಡ್ತಾ ಇಲ್ಲ. ಶೀಘ್ರವಾಗಿ ಆ ಪರಿಹಾರವನ್ನು ಕೊಡಬೇಕು. ಜೊತೆಗೆ ಉಳಿದಿರ್ತಕ್ಕಂಥದ್ದು ಕಬ್ಬು, ಆ ಕಬ್ಬಿಗೆ ಕೂಡ ಇವತ್ತು ಸಕ್ಕರೆ ಕಾರ್ಖಾನೆಗಳು ಸರಿಯಾದ ಬೆಂಬಲ ಬೆಲೆಯನ್ನು ಕೊಡ್ತಾ ಇಲ್ಲ, ನಿಗದಿ ಮಾಡ್ತಾ ಇಲ್ಲ. ಜೊತೆಗೆ ಅನೇಕ ಹಳೆಯ ವರ್ಷವೂ ಕೂಡ ಅನೇಕ ಬೆಲೆಯನ್ನ ಇನ್ನೂ ಅವರು ಹಿಡ್ಕೊಂಡಿದ್ದಾರೆ. ರೈತರ ಹಣವನ್ನ ಅವನ್ನು ಕೂಡ ಶೀಘ್ರವಾಗಿ ರೈತರ ಖಾತೆ ಕೊಡಬೇಕು. ರೈತ ಪರ ಹೋರಾಟಗಾರ ಸಂತೋಷ್ ಮಲಗೊಂಡ ಹೇಳಿದ್ರು, ಎಂದಿಗೂ ಕಬ್ಬಿನ ಬೆಲೆ ನಿಗದಿಯಾಗಿರುವುದು ವಿಷಾದನೀಯ. ರೈತರು ಆತ್ಮಹತ್ಯೆಯ ಅಂಚಿನಲ್ಲಿದ್ದಾರೆ. ಸರ್ಕಾರ ಹಾಗೂ ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಯಲಿದೆ ಎಂದು ಎಚ್ಚರಿಕೆ ನೀಡಿದ್ರು. ಕೊಟ್ಟಿದ್ದಾರೆ. ನಾಳೆ 11 ಗಂಟೆಗೆ DC ಆಫೀಸಲ್ಲಿ ಮೀಟಿಂಗ್ ಇದೆ. ಅಲ್ಲಿ ಏನು ರೇಟ್ ನಿಗದಿ ಮಾಡ್ತೀವಿ, ಕಾರ್ಖಾನೆದ ಏನು ಕುಂದು ಕೊರತೀವಿ ಎಲ್ಲ ನಿಗಿಸುವ ಅಂತೇಳಿ ಫುಡ್ ಡಿ ಅವರು ಆಶ್ವಾಸನೆ ಕೊಟ್ಟ ಪ್ರಯುಕ್ತ ನಾವು ಎಲ್ಲ ಹೋರಾಟಗಾರರು ಹೋರಾಟವನ್ನು ಇಟ್ಟಕ್ಕೆ. ಯಾಕಪ್ಪ ಅಂದ್ರ ಇನ್ನೂವರೆಗೂ ನಮ್ಮ ಕಬ್ಬಿನ ಬೆಲೆ ನಿಗದಿ ಆಗಿಲ್ಲ. ಯಾಕಪ್ಪ ಇದ್ದ ಬೆಳೆ ಎಲ್ಲ ತೊಗರಿ, ಹತ್ತಿ, ಉಳಿದ ಎಲ್ಲ ಬೆಲೆ ಹಾಳಾಗಿ ರೈತ ಸಾವಿನ ದಾರಿ ನೋಡ್ಕೊಳ್ಕತ್ತಾನ. ಇಂಥ ಸಮಯದಾಗ ಕಬ್ಬಿಗೆ ಒಂದು ರೇಟ್ ನಿಗದಿ ಮಾಡತ್ತೇಳಿ ನಾವು ಹಲವು ವರ್ಷಗಳಿಂದ ಇಷ್ಟು ಮಾಡಿದ್ರು ಯಾವುದೇ ಕಾರ್ಖಾನೆಯವರಲ್ಲಿ ಯಾವುದೇ ಅಧಿಕಾರಿಗಳಲ್ಲಿ ಇನ್ನೂವರೆಗೆ ಯಾವುದು ತಲೆ ಕೆಡಿಸ್ಕೊಂಡಿಲ್ಲ. ಅದಕ್ಕೆ ನಾವು ಅವ್ರಿಗೆ ಕಾರ್ಖಾನೆ ಆಡಳಿತ ಅಲ್ಲಿ ನಾ ಜಿಲ್ಲಾಧಿಕಾರಿ ಅಲ್ಲಿ ಸರ್ಕಾರಕ್ಕಲ್ಲಿ ಏನ್ ಹೇಳ್ತೀನಪ್ಪ ಅಂದ್ರ ಆದಷ್ಟು ಬೇಗ ಈ ರೇಟ್ ಒಂದು ನಿಗದಿ ಮಾಡ್ಬೇಕು. ಒಂದ್ ವೇಳೆ ನಿಗದಿ ಮಾಡದೇ ಇದ್ದರೆ ನಾವು ಬಹಳ ಆದ್ರೆ 1 ವಾರ ಟೈಮ್ ಕೊಡ್ತೀವಿ. ನಾವು 1 ವಾರದೊಳಗೆ ರೇಟ್ ನಿಗದಿ ಮಾಡದಿದ್ರೆ ನಾವು ಕಾರ್ಖಾನೆಗೆ ಮುತ್ತಿಗೋಲು ಹಾಕ್ತಿವಿ, ಕಾರ್ಖಾನೆ ಬಂದ್ ಮಾಡ್ತೀವಿ, ಕಾರ್ಖಾನೆಗೆ ಚಾವಿ ಹಾಕಿ ನಾವು ಮುಂದೆ ಧರಣಿ ಕುಂದಿರುವ ಕೆಲಸ ಎಲ್ಲಾ ರೈತರು ಕೂಡಿಕೊಂಡು ಇವತ್ತೇನಪ್ಪಾ ಅಂದ್ರೆ ಎಲ್ಲ ಸಿಂದಗಿ ತಾಲೂಕು ರೈತರು, ಜವರ್ಗಿ ತಾಲೂಕು ರೈತರು, ಅಫಜಲ್ಪುರ ತಾಲೂಕು ರೈತರು, ಗುಲ್ಬರ್ಗ ರೈತರು ಎಲ್ಲರೂ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಂತ ರೈತರಿಗೆ ನಾವು ಧನ್ಯವಾದ ಹೇಳ್ತೀವಿ. ಆದ್ರಿಂದ ಆದಷ್ಟು ಬೇಗ DC ಅವರು ನಾಳೆ ಏನ್ ಮೀಟಿಂಗ್ ದಾಗ ಡಿಸೈಡ್ ಆಯ್ತು. ಅಫಜಲಪುರ ತಾಲೂಕಿನ ಶರಣಪ್ಪ ದೊನ್ನೂರ್ ಅವರು ಹೇಳಿದ್ರು,
ರೇಣುಕಾ ಶುಗರ್ ಲಿಮಿಟೆಡ್ ಹಾಗೂ ಚಿಣಮೇಗೇರಿ ಕೆಪಿಆರ್ ಶುಗರ್ ಕಾರ್ಖಾನೆಗಳು ಬೆಲೆ ನಿಗದಿಪಡಿಸದೆ ಪ್ರಾರಂಭವಾಗುವ ಪದ್ಧತಿಯನ್ನು ನಿಲ್ಲಿಸಬೇಕು. ಬೆಳಗಾವಿ, ಬಾಗಲಕೋಟ ಮಾದರಿಯಂತೆ ಕಬ್ಬಿನ ಬೆಲೆ ನಿಗದಿಪಡಿಸದಿದ್ದರೆ ಅಕ್ಟೋಬರ್ 26 ಮತ್ತು 27ರಂದು ಮತ್ತೊಮ್ಮೆ ತಡೆ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಸಿಹಿ ಬೆಳೆದು ಕೈ ಉಣ್ತಕ್ಕಂತ ಕಬ್ಬು ಬೆಳೆಗಾರರ ಬದುಕು ಅಧೋಗತಿಯಾಗಿದೆ. ಕಬ್ಬನ್ನ ನವೆಂಬರ್ ತಿಂಗಳನ್ನ ಅಕ್ಟೋಬರ್ ಮುಗಿದು ನವೆಂಬರ್ ತಿಂಗಳಿಗೆ ಬಂದಿದೆ. ಹಾಗಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಸಕ್ಕರೆ ಕಾರ್ಖಾನೆಗಳನ್ನ ಬಾಯ್ಲರ್ ಸ್ಟಾರ್ಟ್ ಮಾಡಿ ಕಬ್ಬು ಬೆಳೆಗಾರ ಬೆನ್ನಿಗೆ ಚೂರಿ ಹಾಕಕ್ ಹೊರಟಿದ್ದಾರೆ. ಅದನ್ನ ತಡೆಗಟ್ಟಬೇಕು. ತಕ್ಷಣವೇ ಇವತ್ತು ಎಫ್ಆರ್ಪಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು. ಕಟ್ಟಿಂಗ್ ಚಾರ್ಜ್, ಟ್ರಾನ್ಸ್ಪೋರ್ಟ್ ಚಾರ್ಜ್ ಅನ್ನ ನಿಗದಿ ಮಾಡಲಾರ್ದೇನೆ ಸಕ್ಕರೆ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಕಬ್ಬು ಬೆಳೆಗಾರ ಸಂಘ ಒತ್ತಾಯ ಮಾಡ್ತದೆ, ಆಗ್ರಹ ಮಾಡ್ತದೆ. ಮತ್ತೆ ಮೊದಟ್ಗ ಗೂಳೂರು ಬ್ರಿಸ್ಕಂ ಬ್ಯಾರೇಜ್ ಏನಿದೆ ಅದಕ್ಕೆ ತಕ್ಷಣ ಗೇಟ್ ಕೂಡಿಸ್ಬೇಕಂತಕ್ಕಂಥ ಮಾತನ್ನ ಆಗ್ರಹ ಮಾಡ್ತದೆ. ಅದ್ರ ಜೊತೆಯಲ್ಲಿ ಇವತ್ತು ಸಕ್ಕರೆ ಇಳುವರಿ ರೈತರ ಸಮ್ಮುಖದಲ್ಲಿ ತೆಗಿಬೇಕು. ಸಕ್ಕರೆ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮಣ್ಶೆಟ್ಟಿ ಅವರು ಹೇಳಿದ್ರು, ರೈತನ ಸ್ಥಿತಿ ಇಂದು ಅತ್ಯಂತ ದುರಂತವಾಗಿದೆ. ಕಾರ್ಖಾನೆದಾರರು ಬಯೋಲರ್ ಪ್ರಾರಂಭಿಸಿ ರೈತರ ಬೆನ್ನಿಗೆ ಚೂರಿ ಹಾಕುತ್ತಿದ್ದಾರೆ. ಸರ್ಕಾರ ತಕ್ಷಣ ಕಬ್ಬಿನ ಎಫ್ಆರ್ಪಿ, ಕಟಿಂಗ್ ಹಾಗೂ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಿಗದಿಪಡಿಸಬೇಕು ಎಂದು ಒತ್ತಾಯಿಸಿದರು. ಚೌಡಾಪುರ ಸರ್ಕಲ್ ಬಂದ್ ಮಾಡಿದ್ದು ಸಂಬಂಧವಾಗಿ ಮತ್ತ ಕೆಪಿಆರ್ ಮತ್ತು ರೇಣುಕಾ ಸಕ್ಕರೆ ಕಾರ್ಖಾನೆ ಒಂದು ದರ ನಿಗದಿ ಮಾಡಲಾರ್ದೆ ಕಾರ್ಖಾನೆ ಚಾಲು ಮಾಡುವ ಸಾಧ್ಯತೆ ಇದ್ರು. ಈಗಾಗಲೇ ಫುಡ್ ಇಡಿ ಅವರು ಬಂದು ಒಂದು ನಾಳೆ 11 ಗಂಟೆಗೆ ಒಂದು ಮೀಟಿಂಗ್ ಅದ ಬರ್ರಿ ತಂದಾಗ ನಾಳೆ ಅಲ್ಲೇ ಚರ್ಚೆ ಮಾಡಮ್ರಿ, ಇಲ್ಲೇನು ರೋಡ್ ಮ್ಯಾಗ ಬೇಡ ಅಂತೇಳಿ ಹೇಳಿದ್ರು. ಇದು ಕೊಟ್ಟ ಮ್ಯಾಗ ನಾವು ಬಿಟ್ಟಿದ್ದೆವು. ಒಳ್ಳೆ ಬೆಳಗಾವಿ, ಬಾಗಲಕೋಟ ಏನು ರೇಟ್ ನಿಗದಿ ಆಗ್ತದ, ನಮ್ಮ ಗುಲ್ಬರ್ಗ ಜಿಲ್ಲಾನು ರೇಟ್ ನಿಗದಿ ಆಗಲಿ ಅಂತೇಳಿ ಒಂದು ಈಗಾಗಲೇ ಹೋರಾಟ ಮಾಡಿದೆವು. ನಾಳೆ ಅದು ಬಗೆಹರಿಲಿಲ್ಲ ಅಂತಂದ್ರ ಮತ್ತ ನಾಳೆಗೆ 11 ಗಂಟೆ ತನಕ ಕಾಯ್ತೀವಿ, ಎಲ್ಲಿಗೆ ಬರ್ತದೆ ನೋಡೋದು. ಆಮೇಲೆ ಮುಂದೆ ಎಲ್ಲೆಲ್ಲಿ ಬರ್ತದೆ ಎಲ್ಲ ರೈತರಿಗೆ. ಪ್ರತಿಭಟನೆಯಲ್ಲಿ ಸಿಂದಗಿ, ಜೇವರ್ಗಿ ಹಾಗೂ ಅಫಜಲಪುರ ತಾಲೂಕಿನ ವಿವಿಧ ಹಳ್ಳಿಗಳ ರೈತರು ಭಾಗವಹಿಸಿದರು. ಭಾರೀ ಪೊಲೀಸ್ ಬಂದೋಬಸ್ತ್ ನಡುವೆ ಹೋರಾಟ ಶಾಂತಿಯುತವಾಗಿ ಅಂತ್ಯಗೊಂಡಿತು. ವರದಿ ನವಕರ್ನಾಟಕ ನ್ಯೂಸ್ ಚಾನೆಲ್, ಅಫಜಲಪುರ.